ಸಂಸತ್ ಭವನದ ಮೇಲಿನ ದಾಳಿ ದುರ್ಘಟನೆಯ 23ನೇ ವರ್ಷದ ಕಹಿ ನೆನಪಿನಲ್ಲಿ ಲೋಕಸಭೆಯಲ್ಲಿಂದು ಹುತಾತ್ಮರ ಗೌರವಾರ್ಥ ಮೌನ ಆಚರಿಸಲಾಯಿತು. ಸ್ಪೀಕರ್ ಓಂ ಬಿರ್ಲಾ ಲೋಕತಂತ್ರದ ಪರಮೋಚ್ಚ ಪ್ರತೀಕ ಎನಿಸಿರುವ ದೇಶದ ಸಂಸತ್ ಭವನದ ಮೇಲೆ ಭಯೋತ್ಪಾದಕರ ದಾಳಿ ನಮ್ಮ ಸುರಕ್ಷತೆಯ ಮೇಲಿನ ದಾಳಿಯಾಗಿತ್ತು. ಭದ್ರತಾ ಪಡೆಗಳ ಅದಮ್ಯ ಸಾಹಸ, ತ್ಯಾಗ, ಬಲಿದಾನದಿಂದಾಗಿ ಭಯೋತ್ಪಾದಕರ ಪ್ರಯತ್ನವನ್ನು ವಿಫಲಗೊಳಿಸಲಾಯಿತು ಎಂದರು. ಈ ದುರ್ಘಟನೆ ಭಯೋತ್ಪಾದನೆ ವಿರುದ್ಧದ ಸಂಘಟಿತ ಹೋರಾಟ ಹಾಗೂ ನಮ್ಮ ಮಾತೃಭೂಮಿಯ ಅಖಂಡತೆ, ಏಕತೆಯ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಸಂರಕ್ಷಣೆಗಾಗಿ ನಮ್ಮ ಸಂಕಲ್ಪವನ್ನು ಮತ್ತೆ ಮತ್ತೆ ನೆನಪಿಸುತ್ತದೆ ಎಂದರು. उनके परिवारजनों के प्रति अपनी गहरी संवेदना व्यक्त करती है. के जरिए ये हमारी कोशिश है कि हमारे देश भर के अंदर ಬಳಿಕ ಪ್ರಶ್ನೋತ್ತರ ವೇಳೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಪರಿಣಾಮಕಾರಿ ಕ್ರಮಗಳಿಂದ ದೇಶದಲ್ಲಿ ಕ್ಷಯರೋಗ ಪ್ರಕರಣ ಮತ್ತು ಕ್ಷಯದಿಂದಾಗುವ ಸಾವಿನ ಸಂಖ್ಯೆಯಲ್ಲಿ ಭಾರೀ ಇಳಿಕೆಯಾಗಿದೆ ಎಂದರು. ಕ್ಷಯಮುಕ್ತ ಭಾರತ ಗುರಿ ಸಾಧನೆಗಾಗಿ ಇದೇ ತಿಂಗಳ 7ರಂದು 100 ದಿನಗಳ ಅಭಿಯಾನ ಆರಂಭಿಸಲಾಗಿದ್ದು, ಇದು ಮುಂದಿನ ಮಾರ್ಚ್ 24ರ ವಿಶ್ವ ಕ್ಷಯರೋಗ ನಿರ್ಮೂಲನಾ ದಿನಾಚರಣೆವರೆಗೆ ನಡೆಯಲಿದೆ. ದೇಶಾದ್ಯಂತ ಕ್ಷಯ ತಪಾಸಣೆ ಮತ್ತು ಕ್ಷಿಪ್ರ ಚಿಕಿತ್ಸೆ ಕಾರ್ಯಕ್ರಮ ತೀವ್ರಗೊಳಿಸಲಾಗಿದ್ದು, ಪೌಷ್ಟಿಕಾಂಶ ಔಷಧಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಲಸಿಗರ ಹಿತರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ವಿವಿಧ ಉದ್ಯೋಗಗಳಿಗೆ ನೇಮಕಾತಿ ಮಾಡುವ ಏಜೆನ್ಸಿಗಳು ಕಾನೂನು ಉಲ್ಲಂಘಿಸಿದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ದೇಶದಲ್ಲಿ 2164 ನೇಮಕಾತಿ ಏಜೆನ್ಸಿಗಳು ನೋಂದಣಿಯಾಗಿದ್ದು, ನಿಯಮ ಉಲ್ಲಂಘನೆಯಾದಲ್ಲಿ ನೋಂದಣಿ ಪರಾಮರ್ಶೆ ಮಾಡಲಾಗುವುದು. ಹೆಚ್ಚಿನ ವೇತನದ ಆಮಿಷ ಒಡ್ಡಿ ಜನರನ್ನು ಸೆಳೆಯುವ ಹಾಗೂ ವಂಚನೆ ಮಾಡುವ ಏಜೆನ್ಸಿಗಳು ಹಾಗೂ ಅಂತರ್ಜಾಲ ಪೋರ್ಟಲ್ಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗಿದೆ ಎಂದು ತಿಳಿಸಿದರು. आजकल चला रहे सर और हम सबसे कहेंगे कि जो पोर्टल में जो लिखा गया है, जो रिक्रूटमेंट एजेंट्स हैं उन्हीं के माध्यम से जाएं, और जो उसके अलावा अगर लोग आए और आपको कुछ ऑफर वगैरह दें वो उसको मानना नहीं चाहिए. और अगर कोई शिकायत आए तो अगर वो हमें भेजें सर, वो हम जरूर उस पर एक्शन लें.